ಸಬ್ಬಕ್ಕಿ ಸಂಡಿಗೆ ಮಾಡ್ತಾ ಇದ್ದೀವಿ. ಸಾಬುದಾನ ಪಾಪಡ್ ಇಟ್ ಕ್ಯಾನ್ ಬಿ ಕಾಲ್ಡ್ or sago seeds. We're adding 1 kilo. First we soak this overnight. ಇದು ರಾತ್ರಿ ಪೂರ ನೆನೆಸ್ತೀವಿ. 1 kg ಸಬ್ಬಕ್ಕಿ ಹಾಕ್ತಾ ಇದ್ದೀವಿ. ಇದು ವರ್ಷ ಪೂರ್ತಿ ನಮಗೆ ಬರುತ್ತೆ. ಈ ಸಂಡಿಗೆಗಳೆಲ್ಲ ಮಾಡೋದಕ್ಕೆ ಬೇಸಿಗೆ ಕಾಲದಲ್ಲಿ ಸರಿ, ಯಾಕೆಂದರೆ ಇದಕ್ಕೆ ತುಂಬ ಬಿಸಿಲು ಬೇಕು. We make these papads or what we call sandige during summer because it needs bright sun. First we wash this. ಇದನ್ನು ಒಂದ್ಸತಿ ನೀರು ಹಾಕಿ ತೊಳಿರಿ. Add enough water so that it's completely submerged. It is ground into this fine paste. ಈ ಥರ ನುಣ್ಣಗೆ ರುಬ್ಬಿದೆ ಇದನ್ನು. ವಿ ಸ್ಟಾರ್ಟ್ ಕುಕಿಂಗ್ ಸಾಬುದಾನ. ಸಬ್ಬಕ್ಕಿನ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದೊಡ್ಡ ಪಾತ್ರೆ ಇಟ್ಕೊಂಡಿದ್ದಾರೆ, ಯಾಕೆಂದರೆ ಇದು ಬೇಯಿಸೋಕ್ಕೆ ಸರಾಗ, ಆಮೇಲೆ ಸಾಕಷ್ಟು ಸಬ್ಬಕ್ಕಿ ಕ್ವಾಂಟಿಟಿ ಇದೆ. ಕೀಪ್ ಇಟ್ ಫಾರ್ ಕುಕಿಂಗ್ ಇನ್ ಅ ಬಿಗರ್ ವೆಸಲ್. Now we are adding some boiled water to start with. ಸ್ವಲ್ಪ ಕುದ್ದಿರೋ ನೀರು ಹಾಕೋತಾ ಇದ್ದೀವಿ ಶುರು ಮಾಡೋಕ್ಕೆ. ಆಮೇಲೆ ಇದು ಫುಲ್ ಬೆಳ್ಳಗಿರುವಂಥ ಸಬ್ಬಕ್ಕಿ ಬಣ್ಣ ಚೇಂಜ್ ಆಗುತ್ತೆ ಬೆಂದ ಮೇಲೆ, ಆವಾಗ ಗೊತ್ತಾಗುತ್ತೆ ಬೆಂದಿದೆ ಅಂತ. ದ ಸಾಬುದಾನ ವಿಲ್ ಚೇಂಜ್ ಕಲರ್ ಒನ್ಸ್ ಇಟ್ಸ್ ಕಂಪ್ಲೀಟ್ಲಿ ಕುಕ್ಡ್. ಒಂದು 20 ನಿಮಿಷದಿಂದ ಇದು ಬೇಯ್ತಾ ಇದೆ. ಆ ಕುದಿಸಿಟ್ಕೊಂಡಿದ್ದ ನೀರನ್ನ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಇರಬೇಕಿದು. ಇದು ಬಿಟ್ಬಿಟ್ರೆ ಹಾಗೆ ತಳ ಕಚ್ಕೊಂಡ್ಬಿಡುತ್ತೆ. ಸೊ ಕೈ ಆಡಿಸ್ತಿರ್ಬೇಕು. ಆಮೇಲೆ ಇದಕ್ಕೆ ದಪ್ಪ ತಳದ ಪಾತ್ರೆನೇ ತೊಗೋಬೇಕು, ತೆಳ್ಳಗಿದ್ರೆ ತಳ ಕಚ್ಬಿಡುತ್ತೆ. ಇಟ್ ಹ್ಯಾಸ್ ಬೀನ್ ಅರೌಂಡ್ 20 minutes of boiling. The boiled water which was kept ready here has been added in small quantities and been mixing. You should ensure to take a thick bottom vessel. Like mentioned, how to know it's done cooking is the sabudana has turned translucent in color. ಇದು ಬಣ್ಣ ಚೇಂಜ್ ಆಗಿದೆ. ಬೆಳ್ಳಗಿದ್ದಿದ್ದು ಇವಾಗ ಸ್ವಲ್ಪ
ಕ್ರೀಮಿಶ್ ಬಣ್ಣ ಆಗಿದೆ, ಗಾಜ್ ಥರ ಕಾಣುತ್ತೆ, ಗಾಜ್ ಬೀಡ್ಸ್ ಥರ ಕಾಣುತ್ತೆ ಇದು. ಆಮೇಲೆ ಅದು ಕ್ಯೂಚಿದ್ರೆ ಮೆತ್ತಗಾಗಿರೋದು ಗೊತ್ತಾಗುತ್ತೆ. ಇಟ್ ಸ್ಕ್ವಿಷಸ್ ಈಸಿಲಿ ವೆನ್ ಯು ಮ್ಯಾಶ್ ಇಟ್. ಆಫ್ಟರ್ ಸಾಬುದಾನ ಹ್ಯಾಸ್ ರೀಚ್ ದಟ್ ಸ್ಟೇಜ್, ಆ್ಯಡ್ ದ ಮಸಾಲ ವಿಚ್ ವಿ ಹ್ಯಾಡ್ ಗ್ರೌಂಡ್. ಸಬ್ಬಕ್ಕಿ ಆ ಥರ ಬೆಂದ ಮೇಲೆ ಈ ರುಬ್ಬಿಟ್ಕೊಂಡಿರೋ ಮೆಣಸಿನ್ಕಾಯಿ, ಹಿಂಗು ಮತ್ತು ಉಪ್ಪಿನ ಮಿಶ್ರಣನ ಇದಕ್ಕೆ ಹಾಕಿ ಬೆರೆಸ್ತಾ ಇದ್ದೀವಿ. ಇದು ಬೆಂದ ಮೇಲೆ ಹಾಕ್ಕೋಬೇಕು, ಯಾಕೆಂದರೆ ಬೇಯಕ್ಕೆ ಮುಂಚೆ ಹಾಕ್ಕೊಂಡ್ರೆ ಉಪ್ಪು ಸಬ್ಬಕ್ಕಿ ಬೇಯೋದಿಲ್ಲ. Ensure to add salt only after it's cooked. Keep checking the consistency. You will know when to stop if you need the beaded structure of the papad. Otherwise, this can turn into paste. Though sabudana will turn into a paste. It will lose its form if it's overcooked. ನೋಡ್ಕೊಂಡು ಕೈ ಆಡಿಸ್ತಾ ಇರಬೇಕು. ಸಬ್ಬಕ್ಕಿ ಅದು ಕಾಳು ಸಿಗಬೇಕು ಅಂದರೆ ನೋಡ್ಕೊಂಡು ಬೇಯಿಸೋದು ನಿಲ್ಲಿಸ್ಬೇಕು. ಇಲ್ಲದೇ ಇದ್ದರೆ ಅದು ಫುಲ್ಲು ಪೇಸ್ಟ್ ಆಗೋಗುತ್ತೆ. ಇಷ್ಟು ಬೆಂದಾದಮೇಲೆ ಇವಾಗ ಒಲೆ ಆಫ್ ಮಾಡ್ತಾಯಿದ್ದೀವಿ. ಅದು ಪೇಸ್ಟ್ ಆಗಿದ್ರೂ ಟೇಸ್ಟ್ ಏನು ಚೇಂಜ್ ಆಗೋಲ್ಲ. ನಮ್ಮ ಇಷ್ಟಕ್ಕೆ ತಕ್ಕಂಗೆ ಆ ಕಾಳಿರುವಾಗ ಆಫ್ ಮಾಡ್ಕೋಬೋದು. ದ ಟೇಸ್ಟ್ ಡಸಂಟ್ ಚೇಂಜ್ ಇವನ್ ಇಫ್ ಇಟ್ ಟರ್ನ್ಸ್ ಇನ್ ಟು ಅ ಪೇಸ್ಟ್. ಬಟ್ ಆಫ್ಟರ್ ದಿಸ್ ಲೆವೆಲ್ ಆಫ್ ಕುಕಿಂಗ್ ವಿ ಆರ್ ಗೋಯಿಂಗ್ ಟು ಸ್ವಿಚ್ ಆಫ್ ದ ಫ್ಲೇಮ್ ನಾವು. ಕುದ್ಮೇಲೂ ರುಚಿ ನೋಡಿ ಬೇಕಿದ್ರೆ ಇನ್ನೂ ಉಪ್ಪು ಬೆರೆಸ್ಕೋಬೋದು. ನಾವಿವಾಗ ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಬೆರೆಸಿದ್ದೀವಿ. Even after it's cooked, you can check the salt level and add more salt if it. ಇವಾಗ ಬೇಯಿಸಿಟ್ಕೊಂಡಿರೋ ಈ ಸಬ್ಬಕ್ಕಿ ಇದನ್ನು ತಂದಿದ್ದೀವಿ, ಮಾಡಿ ಮೇಲೆ ತಂದಿದ್ದೀವಿ. ಇಲ್ಲಿ ಪ್ಲಾಸ್ಟಿಕ್ ಶೀಟ್ ಹಾಕಿ ಇದ್ರ ಮೇಲೆ ಇಡ್ತಾ ಇದ್ದೀವಿ. ಇದು ಕೆಲವರು ಪ್ಲಾಸ್ಟಿಕ್ ಮೇಲೆ ಇಡ್ತಾರೆ, ಕೆಲವರು ಬಟ್ಟೆ ಮೇಲೆ ಇಡ್ತಾರೆ. ಬಟ್ಟೆ ಮೇಲೆ ಇಟ್ಟರೆ ತುಂಬ ಕಚ್ಕೊಳ್ಳುತ್ತೆ. ಲಾಸ್ಟ್ ಇಯರ್ ಟ್ರೈ ಮಾಡಿದ್ದೀವಿ ಆ್ಯಂಡ್ ತೆಗಿಯೋಕ್ಕೆ ಕಷ್ಟ ಆಯಿತು ಅದು. ಇದು ಹಾಕಕ್ಕೆ ಮುಂಚೆ ಉಪ್ಪು ಮತ್ತು ನೀರ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಬಿಸಿ ನೀರು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ನೀರು ಮಾಡ್ಕೋಬೇಕು ಅಂದರೆ. ದಿಸ್ ನಾವು ವಿ ಹ್ಯಾವ್ ಬ್ರಾಟ್ ದ ಬಾಯ್ಲ್ಡ್ ಮಿಕ್ಸ್ ಆನ್ ಟೆರೆಸ್ ಆ್ಯಂಡ್ ಅಡ್ಜಸ್ಟೆಡ್ ವಾಟರ್ ಕ್ವಾಂಟಿಟಿ ಆ್ಯಂಡ್ ಸಾಲ್ಟ್. ಆ್ಯಡ್ ಬಾಯ್ಲಿಂಗ್ ವಾಟರ್ ವೆನ್ ಯು ಆರ್ ಅಡ್ಜಸ್ಟಿಂಗ್ ದ ಕನ್ಸಿಸ್ಟೆನ್ಸಿ. We are adding this on plastic sheet. This can also be added on cotton or plate, or many people use different techniques. However, we have tried with cloth and it has been extremely difficult to separate it from cloth. So we've gone back to a very thick plastic. Don't use thin plastic, it will be dangerous, and it is not too hot. So that will also ensure that there is no melting of plastic. Just to show you close up of how much quantity is being taken and being spread. ಈ ಥರ ಸ್ವಲ್ಪ ಸ್ವಲ್ಪ ಸೌಟಲ್ಲಿ ತೊಗೊಂಡು ಪ್ಲಾಸ್ಟಿಕ್ ಮೇಲೆ ಇಡ್ತಾ ಹೋಗಿ. ಇದು ಒಣಗಬೇಕು. ಒಂದಿನ ಒಂದು ಸೈಡ್ ಪೂರ ಒಣಗುತ್ತೆ. ಬಿಸಿಲು ಮೇಲೆ ಡಿಪೆಂಡ್ ಆಗುತ್ತೆ ಇದು ಎಷ್ಟು ಬೇಗ ಒಣಗುತ್ತೆ ಅನ್ನೋದು. ಹೌ ಕ್ವಿಕ್ಲಿ ದಿಸ್ ಡ್ರೈಸ್ ಡಿಪೆಂಡ್ಸ್ ಆನ್ ದ ಇಂಟೆನ್ಸಿಟಿ ಆಫ್ ದ ಸನ್ಲೈಟ್. ಸೊ ಟ್ರೈ ದೀಸ್ ಥಿಂಗ್ಸ್ ಇನ್ ಪೀಕ್ ಆಫ್ ಸಮ್ಮರ್ and depends on also on the area where you stay. In Bangalore it takes 2 complete days. The next day we will flip it over and dry it on the other side. The sabbakki sandge sabudana papad which is dried for 2 days. Add this to hot oil. 2 ದಿನ ಪೂರ ಬಿಸಿಲಲ್ಲಿ ಒಣಗಿರುವಂಥ ಸಬ್ಬಕ್ಕಿ ಸಂಡಿಗೆ ಕಾದಿರೋ ಎಣ್ಣೆಗೆ ಹಾಕಿ ಕರಿತಾ ಇದೀವಿ. ಇವಾಗ ನೋಡ್ಬೋದು ಆ ಕಾಳು ಇನ್ನೂ ಕಾಣುತ್ತೆ. ಇದು ಆ ಕಾಳು ಇದ್ರೂ ಅದು ಗಟ್ಟಿ ಇರಬಾರ್ದು, ಗರಿಯಾಗಿ ಆಗ್ಬೇಕದು. ಅದಕ್ಕೆ ಬಿಸಿಲು ಚೆನ್ನಾಗಿರ್ಬೇಕು, ಆಮೇಲೆ ಎಣ್ಣೆನೂ ಚೆನ್ನಾಗಿ ಕಾದಿರಬೇಕು. The papads are ready. You can see the beads of sabudana or sago still even after you fry. That depends on how much it was cooked, and although you can see the beaded texture, it needs to be crisp. That is achieved by heating it very well. Not heating, I mean drying in sunlight, and also using hot oil. Sabbakki sandge ready ide. Sabudana papad is ready to be consumed as a snack.